ಭಾರತಕ್ಕೆ ಆಘಾತಕಾರಿ ಸುದ್ದಿ. ಕುಳ್ಳರಾಗ್ತಿದ್ದಾರೆ ಭಾರತೀಯರು. ಪುರುಷರೇ ಮೇನ್ ಟಾರ್ಗೆಟ್. ನಮಸ್ಕಾರ ಸ್ನೇಹಿತರೆ, mastmagga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವೆಲ್ಲ 19ನೇ ಶತಮಾನದ ಆರಂಭದಲ್ಲಿ ಕಟ್ಟಿದ ಕಟ್ಟಡಗಳು. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಗಮನಿಸಿ. ಅದೇನೆಂದ್ರೆ, ಈ ಡೋರ್ಗಳನ್ನು ನೋಡಿ. ಈಗಿನ ಡೋರ್ಗಳಿಗೆ ಹೋಲಿಸಿದ್ರೆ ಇವು ತುಂಬಾ ಚಿಕ್ಕವು. ಯಾಕೆ ಹಾಗಿರ್ಬೋದು? ಯಾಕಂದ್ರೆ 20ನೇ ಶತಮಾನಕ್ಕೂ ಮುಂಚಿನ ಅಮೆರಿಕದ ಜನರ ಎತ್ತರ ಕಮ್ಮಿ ಇತ್ತು. ಹೀಗಾಗಿ ಚಿಕ್ಕ ಬಾಗಿಲುಗಳು ಇರ್ತಾ ಇದ್ವು. ಆದರೆ ಈಗ ಮನುಷ್ಯರ ಎತ್ತರ ಜಾಸ್ತಿ ಆಗಿದೆ, ಆದ್ದರಿಂದ ಬಾಗಿಲುಗಳ ಸೈಜ್ ಕೂಡ ದೊಡ್ಡದಾಗಿದೆ. ಈ ಗ್ರಾಫ್ ನೋಡಿದ್ರೆ ವಿಶ್ವದಲ್ಲಿ ಸರಾಸರಿ ಎತ್ತರ ಹೇಗೆ ಜಾಸ್ತಿ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. 200 ವರ್ಷಗಳಲ್ಲಿ ಸುಮಾರು 15 ಸೆಂಟಿಮೀಟರ್ನಷ್ಟು ಆವರೇಜ್ ಹೈಟ್ ಜಾಸ್ತಿ ಆಗಿದೆ. ಆದರೆ ಆತಂಕಕಾರಿ ವಿಚಾರ ಅಂದರೆ, ನಮ್ಮಲ್ಲಿ ಭಾರತದಲ್ಲಿ ಮಾತ್ರ ಟ್ರೆಂಡ್ ಉಲ್ಟಾ ಆಗ್ತಾ ಇದೆ. ಮನುಷ್ಯರ ಸರಾಸರಿ ಎತ್ತರ ಜನರೇಷನ್ ಟು ಜನರೇಷನ್ ಡೌನ್ ಆಗ್ತಾ ಇದೆ. ಭಾರತದ ಯುವತಿಯರು ಈಗ ವಿಶ್ವದ 9ನೇ ಅತ್ಯಂತ ಗಿಡ್ಡ ಮನುಷ್ಯರಾಗಿದ್ದಾರೆ. ಹಾಗಿದ್ರೆ ಇದಕ್ಕೆಲ್ಲ ಏನು ಕಾರಣ? ಭಾರತದ ಜೆನೆಟಿಕ್ಸ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ? ಮನುಷ್ಯರ ಹೈಟ್ ನಿರ್ಧಾರ ಆಗೋದು ಹೇಗೆ? ಇದೆಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸ್ನೇಹಿತರೆ, ಹೈಟ್ ಅನ್ನೋದು ಭಾರತೀಯರಲ್ಲಿ, ಅದರಲ್ಲೂ ಯಂಗ್ ಇದ್ದಾಗ ಶಾಲಾ ಕಾಲೇಜುಗಳಲ್ಲಿ ಪ್ರತಿಷ್ಠೆಯ ವಿಚಾರ. ಸ್ವಲ್ಪ ಹೈಟ್ ಕಮ್ಮಿ ಇದ್ರೆ ಮುಗಿತು, ಅವರು ಇಡೀ ಕ್ಲಾಸ್ನ ಟಾರ್ಗೆಟ್ ಆಗ್ತಾರೆ. ಇವತ್ತಿಗೂ ಬಹಳ ಯುವತಿಯರು ತಮ್ಮ ಹುಡುಗ ಎತ್ತರ ಇರಬೇಕು ಅಂತ ಬಯಸ್ತಾರೆ. ಆದರೆ ಈಗ ಇಡೀ ಭಾರತ ಜನ ಸಮುದಾಯದ ಎತ್ತರವೇ ಡೌನ್ ಆಗ್ತಿದೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯ 3 ಸಂಶೋಧಕರು ಕೇಂದ್ರ ಆರೋಗ್ಯ ಇಲಾಖೆ 1998ರಿಂದ 2015ರವರೆಗೆ ನಡೆಸಿರೋ 3 NFHS ಸರ್ವೆ ಡೇಟಾನ ಸ್ಟಡಿ ಮಾಡಿ ಈ ವರದಿಯನ್ನು ತಯಾರು ಮಾಡಿದ್ದಾರೆ. ಅದರಲ್ಲಿ ಪುರುಷರ ಸರಾಸರಿ ಎತ್ತರ 2005ರಲ್ಲಿ 164.48 ಸೆಂಟಿಮೀಟರ್ ಇದ್ದಿದ್ದು 2016ರಲ್ಲಿ 163.38 ಸೆಂಟಿಮೀಟರ್ಗೆ ಡೌನ್ ಆಗಿದೆ. ಕೆಲವರು ಏನು 1 ಸೆಂಟಿಮೀಟರ್ ಡಿಫರೆನ್ಸ್ ಅಲ್ವಾ ಅಂತ ಕೇಳ್ಬೋದು. 1 ಸೆಂಟಿಮೀಟರ್ ಅನ್ನೋದು ನಮಗೆ ಚಿಕ್ಕದನಿಸ್ಬೋದು, ಆದರೆ ಒಂದು ಇಡೀ ಪಾಪ್ಯುಲೇಷನ್ ಲೆಕ್ಕಕ್ಕೆ ತಗೊಂಡಾಗ ಆವ್ರೇಜ್ ಆಗಿ ಅಷ್ಟು ಜನದ್ದು ಡೌನ್ ಆಗಿದೆ ಅಂತ ಹೇಳಿದ್ರೆ ದೊಡ್ಡ ವಿಚಾರ. ಏನು, ಮಹಿಳೆಯರಲ್ಲಿ ವಿಚಿತ್ರ ಬೆಳವಣಿಗೆ ಕಂಡು ಬಂದಿದೆ. 98ರಿಂದ 2005ರ ನಡುವೆ ಮಹಿಳೆಯರ ಸರಾಸರಿ ಎತ್ತರ 0.13 ಸೆಂಟಿಮೀಟರ್ನಷ್ಟು ಜಾಸ್ತಿ ಆಗಿದೆ. ಆದರೆ 2005ರಿಂದ 2015ರ ನಡುವೆ 0.12 ಸೆಂಟಿಮೀಟರ್ನಷ್ಟು ಮತ್ತೆ ಡೌನ್ ಆಗಿದೆ. ಇನ್ಫ್ಯಾಕ್ಟ್ ಭಾರತೀಯ ಮಹಿಳೆಯರು ಗಿಡ್ಡ ಮನುಷ್ಯರಲ್ಲಿ ವಿಶ್ವದಲ್ಲೇ 9ನೇ ಸ್ಥಾನ ಪಡೆದಿದ್ದಾರೆ. ಹಾಗಿದ್ರೆ ಹೈಟ್ ಈ ರೀತಿ ಹೆಚ್ಚು ಕಮ್ಮಿ ಆಗೋದು ಯಾಕೆ? ಇಡೀ ಪಾಪ್ಯುಲೇಷನ್ದು ಹೈಟ್ ಹೇಗೆ ನಿರ್ಧಾರ ಆಗುತ್ತೆ? ಸ್ನೇಹಿತರೆ, ಮನುಷ್ಯ ಹೈಟ್ ಆಗೋಕೆ ಮುಖ್ಯ ಕಾರಣ ಗ್ರೋತ್ ಹಾರ್ಮೋನ್. ನಮ್ಮ ಮೆದುಳಲ್ಲಿರೋ ಪಿಟ್ಯೂಟರಿ ಗ್ರಂಥಿ ಈ ಗ್ರೋತ್ ಹಾರ್ಮೋನ್ ಅನ್ನ ರಿಲೀಸ್ ಮಾಡುತ್ತೆ. ಇದು ನಮ್ಮ ಕೈ, ಕಾಲು, ಮೂಳೆ ತುದಿಯಲ್ಲಿರೋ ಗ್ರೋತ್ ಪ್ಲೇಟ್ ಅನ್ನೋ ಸಾಫ್ಟ್ ಮೂಳೆಯನ್ನ ಹಿರಿದಾಗುವಂತೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಅದು ಹಿಗ್ಗಿದಷ್ಟು ನಮ್ಮ ಕೈಕಾಲುಗಳು ಹಿಗ್ಗುತ್ತವೆ, ನಾವು ಹೈಟ್ ಆಗ್ತೀವಿ. ನವಜಾತ ಶಿಶು ಅವಸ್ಥೆಯಲ್ಲಿ ಈ ಪ್ರೋಸೆಸ್ ಅತ್ಯಂತ ವೇಗವಾಗಿ ಆಗ್ತಿರುತ್ತೆ. ಗ್ರೋತ್ ಹಾರ್ಮೋನ್ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ತಿರುತ್ತೆ. ಹೀಗಾಗಿ ಮೊದಲ 6 ತಿಂಗಳಲ್ಲಿ ಮಕ್ಕಳು ತಿಂಗಳಿಗೆ 2.5 ಸೆಂಟಿಮೀಟರ್ನಷ್ಟು ವೇಗದಲ್ಲಿ ಬೆಳೀತಾರೆ. ಆದರೆ ಬಳಿಕ ಸ್ವಲ್ಪ ಸ್ಲೋ ಆಗುತ್ತೆ. ಹೀಗಾಗಿ ಪ್ರೌಢಾವಸ್ಥೆಗೆ ಬರೋವರೆಗೂ ಮಕ್ಕಳು ವರ್ಷಕ್ಕೆ 5ರಿಂದ 6 ಸೆಂಟಿಮೀಟರ್ನಷ್ಟು ಬೆಳೀತಾರೆ. ಆದರೆ ಪ್ರೌಢಾವಸ್ಥೆಯಲ್ಲಿ ಟೆಸ್ಟೋಸ್ಟೆರಾನ್, ಈಸ್ಟ್ರೋಜನ್, ಈ ಸೆಕ್ಸ್ ಹಾರ್ಮೋನ್ಗಳ ಕಾರಣದಿಂದಾಗಿ ಗ್ರೋತ್ ಹಾರ್ಮೋನ್ ಉತ್ಪತ್ತಿ ಮತ್ತಷ್ಟು ಹೆಚ್ಚಾಗುತ್ತೆ. ಹೀಗಾಗಿ ಹೆಣ್ಣು ಮಕ್ಕಳು 10ರಿಂದ 13ನೇ ವಯಸ್ಸಿನಲ್ಲಿ ಹಾಗೂ ಗಂಡು ಮಕ್ಕಳು 12ರಿಂದ 15ರ ವಯಸ್ಸಲ್ಲಿ ಮತ್ತೆ ವೇಗವಾಗಿ ಬೆಳೀತಾರೆ. ಈ 2-3 ವರ್ಷದಲ್ಲಿ ವರ್ಷಕ್ಕೆ 8ರಿಂದ 12 ಸೆಂಟಿಮೀಟರ್ ಹೈಟ್ ಆಗ್ತಾರೆ. ಆದರೆ 15-16 ಅನ್ನೋ ಹೊತ್ತಿಗೆ ಹುಡುಗಿಯರಲ್ಲಿ, 18-19 ವರ್ಷ ಅನ್ನುವಷ್ಟರಲ್ಲಿ ಹುಡುಗರಲ್ಲಿ ಗ್ರೋತ್ ಪ್ಲೇಟ್ಗಳು ತಮ್ಮ ಮೆಚುರಿಟಿ ಹಂತಕ್ಕೆ ರೀಚ್ ಆಗ್ತಾ ಬರ್ತವೆ. ಹೀಗಾಗಿ ಈ ಸ್ಟೇಜ್ ನಂತರ ಯಾವುದೇ ವ್ಯಕ್ತಿ ಎತ್ತರ ಜಾಸ್ತಿ ಆಗ್ತಾ ಹೋಗೋದಿಲ್ಲ. ಆದ್ರೆ ಹೈಟ್ ಆಗೋದ್ರ ಸೂತ್ರ ಇಷ್ಟೇ ಅಂತ ಆಗಿದ್ರೆ ಎಲ್ಲ ದೇಶಗಳಲ್ಲೂ, ಎಲ್ಲ ಪಾಪ್ಯುಲೇಷನ್ ಅಲ್ಲೂ ಕೂಡ ಹೈಟ್ ಒಂದೇ ರೀತಿ ಇರಬೇಕಾಗಿತ್ತಲ್ವಾ? ಯಾಕಿಲ್ಲ? ಇದಕ್ಕೆ ಕಾರಣ ಜೆನೆಟಿಕ್ಸ್. ಸ್ನೇಹಿತರೆ, ಜೆನೆಟಿಕ್ಸ್ ಅನ್ನೋದು ನಮ್ಮ ದೇಹದ ಸಾಫ್ಟ್ವೇರ್. ನಮ್ಮ ದೇಹದಲ್ಲಿ ಸಣ್ಣ ಸಣ್ಣ ಕೆಲಸಗಳು ಹೇಗೆ ನಡೆಯಬೇಕು ಅನ್ನೋದನ್ನ ನಮ್ಮ ಜೀನ್ಸ್ ಡಿಫೈನ್ ಮಾಡ್ತವೆ. ಅದೇ ರೀತಿ ಹೈಟ್ ವಿಚಾರದಲ್ಲೂ ಕೂಡ 180 ಜೀನ್ಗಳು ಕೆಲಸ ಮಾಡ್ತವೆ. ಈ ಜೀನ್ಗಳು ಎಷ್ಟು ಪ್ರಮಾಣದಲ್ಲಿ ಗ್ರೋತ್ ಹಾರ್ಮೋನ್ ರಿಲೀಸ್ ಮಾಡಬೇಕು, ಗ್ರೋತ್ ಹಾರ್ಮೋನ್ಗೆ ಗ್ರೋತ್ ಪ್ಲೇಟ್ಗಳು ಎಷ್ಟು ಬೇಗ ರಿಯಾಕ್ಟ್ ಮಾಡಬೇಕು, ಯಾವ ಟೈಮ್ನಲ್ಲಿ ಗ್ರೋತ್ ಪ್ಲೇಟ್ಗಳು ಮೆಚುರಿಟಿ ತಲುಪಬೇಕು ಅನ್ನೋ ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ನಿರ್ಧರಿಸ್ತವೆ. ಹೀಗಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶದ ಜನರ ಹೈಟ್ನಲ್ಲಿ ವ್ಯತ್ಯಾಸ ಇರುತ್ತೆ. ಉದಾಹರಣೆಗೆ, ವಿಶ್ವದಲ್ಲೇ ಅತ್ಯಂತ ಟಾಲೆಸ್ಟ್ ಕಂಟ್ರಿ ಆಗಿರೋ ನೆದರ್ಲ್ಯಾಂಡ್ಸ್ನಲ್ಲಿ ಪುರುಷರ ಆವರೇಜ್ ಹೈಟ್ 183 ಸೆಂಟಿಮೀಟರ್ ಅಂದರೆ 6 ಅಡಿ. ಮಹಿಳೆಯರ ಆವರೇಜ್ ಹೈಟ್ ಇಲ್ಲಿ 170 ಸೆಂಟಿಮೀಟರ್ ಅಂದರೆ 5 ಅಡಿ 7 ಇಂಚು. ಆದರೆ ಭಾರತದಲ್ಲಿ ಪುರುಷರ ಆವರೇಜ್ ಹೈಟ್ 5.5 ಇದೆ. ಈ ರೀತಿ 70-80% ಹೈಟ್ ನಿರ್ಧಾರ ಆಗೋದು ಜೆನೆಟಿಕ್ಸ್ನಿಂದ.
ನೆದರ್ಲ್ಯಾಂಡ್ಸ್ನ ಈ ಸಿಚುವೇಶನ್ ಬೇರೆ ದೇಶಗಳಿಂದ ಅಲ್ಲಿಗೆ ಹೋದವರಿಗೆ ವಿಚಿತ್ರ ಪ್ರಾಬ್ಲಮ್ಗಳಿಗೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಎಲ್ಲ 6 ಅಡಿಗೆ ತಕ್ಕಂತೆ ಅಡ್ಜಸ್ಟ್ ಮಾಡಿರ್ತಾರೆ. ಎಷ್ಟೋ ಬಾರಿ ಅಲ್ಲಿಗೆ ಹೋಗಿರೋ ಫಾರಿನರ್ಸ್ ತಮಗೆ ಡಚ್ ATMಗಳೇ ನಿಲ್ಕೋದಿಲ್ಲ, ಕಿಚನ್ಗಳಲ್ಲಿ ಶೆಲ್ಫ್ಗಳೇ ಎಟ್ಕೋದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಹೈಟ್ ಕಮ್ಮಿ ಆದ್ರೆ ಯಾಕೆ ತಲೆ ಕೆಡಿಸ್ಕೋಬೇಕು? ಸ್ನೇಹಿತರೆ, ಹೈಟ್ ಅನ್ನೋದು ಕೇವಲ ಅಡಿಯಿಂದ ಮುಡಿಗೆ ದೇಹದ ಉದ್ದವನ್ನ ಸೂಚಿಸುವ ಅಂಕಿ ಅಂಶ ಮಾತ್ರ ಅಲ್ಲ, ಆ ದೇಶದ ಮಕ್ಕಳ ನ್ಯೂಟ್ರಿಷನ್ ಪ್ರಮಾಣಕ್ಕೆ ಹಿಡಿದ ಕನ್ನಡಿ ಕೂಡ ಹೌದು. ಹೈಟ್ಗೆ 60-80% ಜೆನೆಟಿಕ್ಸ್ ಕಾರಣ ಆದರೆ ಇನ್ನು 20-40% ಡಿಸೈಡ್ ಆಗೋದು ನ್ಯೂಟ್ರಿಷನ್, ನ್ಯಾಚುರಲ್ ಎನ್ವೈರನ್ಮೆಂಟ್ ನಿಂದ. ದೇಶದ ತಲಾ ಆದಾಯ ಹಾಗೂ ಆ ದೇಶದ ಸರಾಸರಿ ಪುರುಷರ ಎತ್ತರ ಸೂಚಿಸುವ ಗ್ರಾಫ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಶ್ರೀಮಂತ ರಾಷ್ಟ್ರಗಳಲ್ಲಿ ಆವರೇಜ್ ಹೈಟ್ ಜಾಸ್ತಿ ಇದೆ. ಅದೇ ರೀತಿ ಈ ಗ್ರಾಫ್ಗಳನ್ನು ನೋಡಿ, ಲೋ ಮತ್ತು ಲೋ ಮಿಡಲ್ ಇನ್ಕಮ್ ರಾಷ್ಟ್ರಗಳಲ್ಲಿ ಹೈಟ್ ಗ್ರೋತ್ ಒಂದೇ ರೀತಿ ಇದೆ. ಅದೇ ಯುರೋಪ್ ಮತ್ತು ಮಿಡಲ್ ಈಸ್ಟರ್ನ್ ಅರಬ್ ರಾಷ್ಟ್ರಗಳಲ್ಲಿ ಆವರೇಜ್ ಹೈಟ್ ಜಾಸ್ತಿ ಆಗಿದೆ. ಇದರ ಅರ್ಥ ಜೆನೆಟಿಕ್ಸ್ ಹೊರತಾಗಿ ಸೋಶಿಯೋ ಎಕನಾಮಿಕ್ ಕಾರಣಗಳು ಕೂಡ, ಅವರ ದುಡ್ಡು ಕಾಸಿನ ಸಮಸ್ಯೆ, ಅವರು ತಿನ್ನೋ ಆಹಾರ, ಅದು ಕೂಡ ಹೈಟ್ ಮೇಲೆ ಪ್ರಭಾವ ಬೀರುತ್ತೆ. ಕಳೆದೆರಡು ದಶಕಗಳಿಂದ ಭಾರತ ಆರ್ಥಿಕವಾಗಿ ನಿಧಾನಕ್ಕೆ ಕುಂಠಿತ ಪ್ರಗತಿಯನ್ನ ಕಾಣ್ತಾ ಬರ್ತಾ ಇದೆ. ಹೀಗಿದ್ರೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಅಪೌಷ್ಟಿಕತೆ ದೊಡ್ಡ ಪಿಡುಗಾಗಿ ಇನ್ನೂ ಇದೆ. 5 ವರ್ಷದೊಳಗಿನ ಭಾರತದ 50% ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಹೈಟ್ಗೆ ಮುಖ್ಯವಾಗಿ ಬೇಕಾಗಿರೋದು ಪ್ರೋಟೀನ್, ಕ್ಯಾಲ್ಸಿಯಂ, ವೈಟಮಿನ್ A, D ಅಂತಹ ಖನಿಜಾಂಶಗಳು. ಆದರೆ ಭಾರತದ ಡಯಟ್ನಲ್ಲಿ ಈ ಪೌಷ್ಟಿಕಾಂಶಗಳ ಪ್ರಮಾಣ ತುಂಬ ಕಮ್ಮಿ ಇದೆ. ಕೇವಲ ಕ್ಯಾಲೋರಿ ಸೇರಿಸುವ ಆಹಾರಗಳೇ ತುಂಬಿಕೊಂಡಿದ್ದಾವೆ. ಹೊಟ್ಟೆ ತುಂಬುದ್ರಾಯ್ತು, ಜೀವಂತ ಇದ್ರಾಯ್ತು ಅನ್ನೋ ರೀತಿ ಆಗೋಗಿದೆ. ಅದರಲ್ಲೂ ಈ ಜಂಕ್ ಫುಡ್ ಹಾವಳಿಯಿಂದ ಭಾರತದ ಡಯಟ್ ಇನ್ನಷ್ಟು ಹಾಳಾಗಿದೆ. ಹೀಗಾಗಿ ಭಾರತದ 36% ಮಕ್ಕಳು ಸ್ಟಂಟೆಡ್ ಆಗ್ತಾ ಇದ್ದಾರೆ, ಅಂದ್ರೆ ಕುಬ್ಜರಾಗ್ತಾ ಇದ್ದಾರೆ. ಅಬೋವ್ ಆವರೇಜ್ ಹೈಟ್ ಇದ್ದವರಲ್ಲಿ ಹೆಲ್ತ್ ರಿಸ್ಕ್ ಕೂಡ ಕಮ್ಮಿ. ಇನ್ನು ಹೈಟ್ ಪ್ರೊಡಕ್ಟಿವಿಟಿಗೂ ಕೂಡ ಲಿಂಕ್ ಆಗಿದೆ. ವರ್ಲ್ಡ್ ಬ್ಯಾಂಕ್ ಪ್ರಕಾರ ಒಂದು ದೇಶದ ವಯಸ್ಕರ ಹೈಟ್ 1% ಡೌನ್ ಆಯಿತು ಅಂದರೆ ಆ ದೇಶದ ಆರ್ಥಿಕ ಉತ್ಪಾದನೆಯಲ್ಲೂ ಕೂಡ 1.4% ಲಾಸ್ ಆಗುತ್ತೆ. ಅಸೋಚಾಮ್ ಇಂಡಸ್ಟ್ರಿ ಬಾಡಿ ಮತ್ತು EY ಅನ್ನೋ ಸಂಸ್ಥೆ ನಡೆಸಿರೋ ಅಧ್ಯಯನದ ಪ್ರಕಾರ ಮಾಲ್ನ್ಯೂಟ್ರಿಷನ್, ಅಪೌಷ್ಟಿಕತೆ, ಇದರಿಂದ ಭಾರತಕ್ಕೆ ಪ್ರತಿ ವರ್ಷ GDPಯ 4% ಲಾಸ್ ಆಗ್ತಾ ಇದೆ. ಹೀಗಾಗಿ ಯಾರಾದರೂ ಹೈಟ್ ಕಮ್ಮಿ ಇದ್ದಾರೆ ಅಂತ ಹೇಳಿದ್ರೆ ಕುಳ್ಳಿ ಅಂತ ಗೇಲಿ ಮಾಡೋದಲ್ಲ. ಈ ರೀತಿ ಓವರ್ ಆಲ್ ಪಾಪ್ಯುಲೇಷನ್ ನಲ್ಲಿರೋ ಕುಬ್ಜತೆ ಇಡೀ ದೇಶಕ್ಕೆ ಆತಂಕಕಾರಿ ವಿಚಾರ ಅನ್ನೋದನ್ನ, ಇಡೀ ದೇಶಕ್ಕೆ ಲಾಸ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಆಸ್ ಎ ನೇಷನ್ ನಾವು ಇದಕ್ಕೆ ಪರಿಹಾರವನ್ನು ಹುಡುಕೊಳ್ಳೇಬೇಕು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.